ಬಂಧನ ಮಾಡಿದ್ದಾರೆ. 8 ಮಂದಿ ಬಂಧನ ಆಗಿದೆ. ಅದರಲ್ಲಿ ಮುಖ್ಯ ಯಾವಪ್ಪ ಅಂದ್ರೆ ನವನಗರದ 10ನೇ ಸೆಕ್ಟರ್ ನಿವಾಸಿ ತಂಜೀರ್ ಅನ್ನುವಂಥ 26 ವರ್ಷದ ಯುವಕ. ಈ ಹುಡುಗ ಒಂದೆರಡು ಕಲ್ಲು ಎಸೆದ ಅಂತೇಳಿ ನಮ್ಮ ಪೊಲೀಸ್ ರಿಪೋರ್ಟ್ ಹೇಳ್ತಾಯಿದ್ರು. ಆದರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹೆಸರು ಭಾಳ ಜನ ಪೆಟ್ಟು ಬಿತ್ತು, ಹಾಗೆ ಹೀಗೆ ನಾವೆಲ್ಲ ನೋಡಿದ್ದೀವಿ ಈಗಾಗಲೇ ಒಂದಿಷ್ಟು. ಮತ್ತು ಸಹಜದ ಒಂದು ಸಣ್ಣ ಕಲ್ಲು ಬಿದ್ದರೂ ಓಡಾಟ ಮಾಡಾಟ ಜಿಗದಾಟ ಜೋರಾಗ್ತದೆ. ಮಾಸ್ ಏನಿದ್ದೆಲ್ಲ ಜೋರ್ದಾರ್ ಇರ್ತದೆ. ಮಾಸ್ ಒಂದು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇರ್ತಾವೆ, ಅವ್ನು ನಡೆದಿದ್ದಾವೆ. ಆದರೆ ವಾಸ್ತವವಾಗಿ ಪೆಟ್ಟಿದ್ದಾರೆ ಪೊಲೀಸರು. ಜೊತೆಗೆ ಅವ್ರು ಏನು ವರದಿ ಕೊಡ್ತಾರಪ್ಪ ಅಂತಂದ್ರೆ, ಸಂಜೆ 5 ಗಂಟೆಗೆ ಆರಂಭವಾದ ಮೆರವಣಿಗೆಯು ರಾತ್ರಿ 10 ಗಂಟೆಗೆ ಮಸೀದಿ ಸಮೀಪಿಸುತ್ತಿದ್ದಂತೆಯೇ, ಮಸೀದಿ ಸಮೀಪ ಬಂದ ತಕ್ಷಣ ಮೆರವಣಿಗೆ ಗೊತ್ತ ಅಸಹಜದ. ಮತ್ತು ನಮ್ಮಲ್ಲೂ ಸಂಘ ಪರಿವಾರ ಕೆಲವೊಂದು ಜನ ಮಸೀದಿ ಬಂದ ತಕ್ಷಣ ಒಂದು ರೀತಿ ಭಾವೋದ್ರೇಕಕ್ಕೆ ಒಳಗಾಗಿ ಜೋರ್ದಾರಂತ ಬಾಯಿ ಮಾಡುವಂಥದ್ದು, DJ ಹಚ್ಚುವಂಥದ್ದು, ಕುಣಿಯುವಂಥದ್ದು. ಅದರಲ್ಲಿ ಕೆಲವೊಬ್ರು ಏನೋ ಕಿಟಕಿಗಳು ಇರ್ತಾರಿಲ್ಲ ಅಂತಲ್ಲ, ಸುಮ್ಮನೆ ಇರುವುದಿಲ್ಲ ಅವರು. ಅದಕ್ಕೆ ಅವ್ರು ಏನೋ ಒಂದಿಷ್ಟು ಪ್ರೋಕ್ ಆಗುವಂಥ ಮಾತಾಡಿದಾಗ ಸಾಧ್ಯತೆಗಳು ಭಾಳ ಇದ್ದಾವಲ್ಲ, 90% ಇದ್ದಾವೆ. ಹಂಗೆ ನಡೆದಾಗ ಸಹಜವಾಗಿ ಎದುರಾಳಿಗೆ ಸಹಿತ ಅದಕ್ಕೆ ಪ್ರವೋಕಾಗಿ ಪ್ರಕ್ರಿಯೆ ಮಾಡುವಂಥ ಸಾಹಿತ್ಯಗಳು ಹೆಚ್ಚಿರ್ತಾವೆ. ಆ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ, ಅಲ್ಲಿದ್ದ ತಂಜೀರ್ ಎಂಬುವ ಏನಪ್ಪ 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ ಅಂತೇಳಿ ಪೊಲೀಸ್ ವರದಿ ಹೇಳ್ತಾರೆ. 2 ಕಲ್ಲು ತೊಗೊಂಡು ಎಸೆದ್ರು, ಅದು ದೊಡ್ಡದಾಗಿಬಿಟ್ಟಿತ್ತು ಅಂತ. ಅದು ಯಾರಿಗಪ್ಪ? ಪೊಲೀಸರು ಬೆಟ್ಟು ಬಿದ್ದದು. ಅದು ಪೊಲೀಸ್ ಸಿಬ್ಬಂದಿ ಮತ್ತು ವ್ಯಕ್ತಿಯೊಬ್ಬರ ಮೇಲೆ ಬಿತ್ತು. ಯಾರಿಗೂ ಗಂಭೀರ ಗಾಯಗಳು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಪೆಟ್ಟು ತಿಂದಂತಹ SP ಅವರು. ಬೇರೆ ಯಾವುದೇ ಕಲ್ಲು ತೂರಾಟ ಆಗಿಲ್ಲ ಎಂದು ಲಭ್ಯವಾದ ವಿಡಿಯೋ ದೃಶ್ಯಾವಳಿಯಿಂದ ಗೊತ್ತಾಗಿದೆ. ಅಲ್ಲಿ ವಿಡಿಯೋ ತೆಗೆದ ಮತ್ತೊಮ್ಮೆ ರೀಚೆಕ್ ಮಾಡಿದಾಗ ಅವಷ್ಟು ಮತ್ತೆ ಬಂದಿಲ್ಲ ಅನ್ನುವಂಥ ಅಲ್ಲಿಯ ವಾಸ್ತವದ ಸ್ಥಿತಿಯನ್ನು ನಮ್ಮ ಸಿದ್ಧಾರ್ಥ್ ಗೋಯಲ್ ಅವರು ಹೇಳ್ತಾ ಇದ್ದಾರೆ. ನಿಜವಾಗಿದು ಏನಪ್ಪ ಅಂತಂದ್ರೆ, ಇದು ಮೆಚ್ಚುವಂಥ ವಿಷಯ. ಏನು ನಡೆದದು ಆ್ಯಕ್ಚುಲಿ ಗೊತ್ತಾಗಬೇಕಾಗಿಲ್ಲ. ಇದೇ ಒಂದು ಆಧಾರ ಇಟ್ಕೊಂಡ ಮತ್ತು ಮುಂದಿನ ಒಂದು ಏನೋ ಕೋಮು ಗಲಭೆ ಆಗೋ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಅದನ್ನು ತಡೆಯಲು ಈ ವರದಿ ಭಾಳ ಮಹತ್ವದ. ಇದು ಸುಳ್ಳಿದ್ರೆ ಅದು ಮಾತು ಬೇರೆ. ಇನ್ನು ಅವ್ರಿಗೆ ಬಿಟ್ಟಂಥದ್ದು ಪರಿಸ್ಥಿತಿ